ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಈವರೆಗೆ ನೀರಸ ಪ್ರತಿಕ್ರಿಯೆ ನೋಡಿ, ಹೇಳಿಕೊಳ್ಳುವಂತ ಪ್ರತಿಕ್ರಿಯೆ ಏನು ಸಿಗ್ತಾ ಇದೆ? ನೀರಸ ಪ್ರತಿಕ್ರಿಯೆ. ಮಧ್ಯಾಹ್ನವಾದ್ರೂ 50% ದಾಟದ ಮತದಾನ ಆರಂಭವಾಗಿ 6 ಗಂಟೆ ಕಳೆದು ನೀರಸ 1 ಗಂಟೆವರೆಗೆ ಬಾಗಲಕೋಟೆಯಲ್ಲಿ 43.75% ಮಾತ್ರ ಮತದಾನ ಆಗಿರೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 37.17% ಮತದಾನ. ಬಿಸಿಲಿನ ತಾಪ ಇಳಿಕೆಯ ಬಳಿಕ ಮತದಾನ ಹೆಚ್ಚಳದ ನಿರೀಕ್ಷೆ. ಅಸ್ಸಾಂನಲ್ಲಿ 59.63%, ಕೇರಳದಲ್ಲಿ 49.70%, ಪುದುಚೇರಿಯಲ್ಲಿ 1 ಗಂಟೆವರೆಗೆ 56.83% ಮತದಾನ ಆಗಿದೆ. ಯಾಕೋ ಗೊತ್ತಿಲ್ಲ, ನಮ್ಮ ಜನ ಮನ್ಸು ಮಾಡ್ತಾ ಇಲ್ಲ. ಓಟ್ ಹಾಕಕ್ಕೆ ಹೋಗೋಣ ಬನ್ನಿ ಅಂತ ಬಂದಿದ್ರೆ ಬೆಳಗ್ಗೆನೆ ಬಂದ್ಬಿಡ್ಬೇಕಿತ್ತು. ಅಯ್ಯೋ ಬೇಡಪ್ಪ, 9 ಗಂಟೆ ಆದ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲು, ಹೋಗೋಕ್ಕಾಗಲ್ಲ ಅಂತ. ನಾವು ಮಧ್ಯಾಹ್ನ 1 ಗಂಟೆವರೆಗೂ ನೋಡ್ತಾ ಇದ್ರೆ 50% ದಾಟಿಲ್ಲ ಮತದಾನ ಅಂತಂದ್ರೆ ಏನು ಲೆಕ್ಕಾಚಾರ ಹಾಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಮೇ ಬಿ ಒಂದು 4 ಗಂಟೆ ನಂತರ ಬರ್ತಾರ. ಲಾಸ್ಟ್ 2 ಅವರ್ಸ್ ಇದ್ದಾಗ ಬಿಸಿಲು ಕಮ್ಮಿ ಆಯಿತು, ತಂಪಾಗಿ ಹೋಗಿ ಓಟ್ ಹಾಕ್ಬಿಟ್ಟು ಬರೋಣ ಅಂತ ಗೊತ್ತಿಲ್ಲ. ಅಥವಾ ಏನಾದರೂ ಅಸಮಾಧಾನವೋ ಬೇಸರವೋ, ಅಯ್ಯೋ ಬೈ ಎಲೆಕ್ಷನ್ ಅಲ್ಲ ಯಾರ್ರೀ ಓಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರವೋ, ಏನು ಮೈಂಡ್ಸೆಟ್ ಗೊತ್ತಿಲ್ಲ ನಮಗೆ. ಈ ಮತದಾರರ ಮೈಂಡ್ಸೆಟ್ ಗೆಸ್ಸೇ ಮಾಡೋಕ್ಕಾಗಲ್ಲ. ನಾವು ಚುನಾವಣಾ ಪೂರ್ವ ಈ ಸಮೀಕ್ಷೆಗಳು ಹಂಗೆ ಬರುತ್ತೆ ರಿಸಲ್ಟು, ಹಿಂಗೆ ಬರುತ್ತೆ ರಿಸಲ್ಟು, ಎಂಡ್ ಮೂಮೆಂಟ್ವರೆಗೂ ಅವ್ರ ಮನೆಯಿಂದ ಹೊರಗೆ ಹೋಗಿ ಯಾರಿಗೆ ಓಟ್ ಒತ್ತುತ್ತಾರೆ ಅನ್ನೋವರೆಗೂ ಅವ್ರ ಮೈಂಡ್ಸೆಟ್ ಏನು ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ಮತದಾನ ಆರಂಭವಾಗಿ 6 ಗಂಟೆ ಕಳೆದ್ರು ನೀರಸ ಪ್ರತಿಕ್ರಿಯೆ ಅಂತಂದರೆ 1 ಗಂಟೆವರೆಗೆ ಬಾಗಲಕೋಟೆಯಲ್ಲಿ 43.75% ಅಷ್ಟೇ ಮತದಾನ ಆಗಿರೋದು 1 ಗಂಟೆವರೆಗೂ. ಸೊ ಇನ್ಮೇಲೆ ಆಗ್ಬಹುದೇನೋ ಅಂತ. ಒಂಚೂರು ಬಿಸಿಲೆಲ್ಲ ಕಮ್ಮಿ ಆಗ್ತಿದ್ದಂಗೆ ವಿಪರೀತ ಬಿಸಿಲು, ಯಾರೇ ಹೋಗ್ತಾರೆ ಮನೆಯಿಂದ ಹೊರಗೆ ಅನ್ನೋ ಥರದ್ದು ಕೆಲವ್ರದ್ದು ಆಲೋಚನೆ. ಹೊರಗಂತೂ ಹೋಗೋಕ್ಕಾಗಲ್ಲ, BP ಹೈ ಆಗುತ್ತೆ, BP ಲೋ ಆಗುತ್ತೆ, ತಲೆ ತಿರುಗಿ ಬೀಳ್ತೀವಿ, ವಯಸ್ಸಾಯಿತು, ಇನ್ನೊಂದು ಮತ್ತೊಂದು ಅಂತ. ಹಾಗಾಗಿ ಒಂಚೂರು ಬಿಸಿಲು ಕಮ್ಮಿ ಆಗ್ತಿದ್ದಂಗೆ ಏನಾದರೂ ಬರ್ತಾರಾ ನೋಡಬೇಕು. ಅದು ನಿರೀಕ್ಷೆ ಇಟ್ಕೊಂಡು ಕಾಯಲಾಗ್ತಾ ಇದೆ. ನೋಡಿ, ಮತದಾನ ಕಮ್ಮಿ ಆದಾಗ ರಿಸಲ್ಟ್ಗಳು ಕೂಡ ಹೊಡೆತ ಬೀಳುತ್ತೆ. ರಿಸಲ್ಟ್ಗಳು ಕೂಡ ನಿರೀಕ್ಷೆ ಅಂತ ಬರಲ್ಲ. ಯಾಕೆ ಓಟ್ ಹಾಕಕ್ಕೆ ಬಂದಿಲ್ಲ ಜನ? ಏನು ಅಸಮಾಧಾನ, ಏನು ಬೇಸರ, ಏನು ಸಮಸ್ಯೆ, ಏನು, ಯಾಕೆ ನಿರ್ಲಕ್ಷ್ಯ, ಇದೆಲ್ಲನೂ ಇಂಪಾರ್ಟೆಂಟ್ ಆಗಿಬಿಡತ್ತೆ. ನಿಮಗೆ ಮತದಾನ ಚೆನ್ನಾಗಾದಾಗಲೇ ರಿಸಲ್ಟ್ ಒಂದು ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಾಗೋದು. ಪ್ರಜೆಗಳಿಗೆ ಇಂಟ್ರೆಸ್ಟ್ ಇಲ್ಲ ಓಟ್ ಹಾಕಕ್ಕೆ, ನಮ್ಮ ನಾಯಕ ಯಾರಾಗಿರಬೇಕು ಅನ್ನೋದ್ರ ಬಗ್ಗೆ ಅಂದಾಗ ಒಂಚೂರು ಡೌಟ್ ಶುರು ಆಗುತ್ತೆ, ಯಾಕಪ್ಪ ಇದು ಅಂತ.